ನೋಡು, ನಾನು ಮಾತಾಡ್ಸಲ್ಲ ಅಂದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಎಲ್ಲ ಅದೇ ಹೋಗಿದ್ದಾರೆ. ಮನೆಗೆ ಬಂದೇ ಇಲ್ಲ, ಎಷ್ಟು ಹೊತ್ತಾಯಿತು. ಹಾಂ, ಹಿಂಗೆ ಮಾಡಿದ್ರೆ ಹೆಂಗೆ? ಏನೂ ಕೇಳೋಂಗಿಲ್ಲ, ಏನಿಲ್ಲ. ಯಪ್ಪ, ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಈಗ ಇವ್ರಮ್ಮನ ಹೇಳೋಣಂದ್ರೆ ಇವ್ರಮ್ಮನೂ ಮಾತಾಡ್ಸಲ್ಲ. ಯಾರೂ ಇಲ್ವಲ್ಲ, ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಂಬನ? ಹಾಂ, ನನಗೆ ವೀಣಕ್ಕ, ಈ ಶೈಲು ದೊಡ್ಡಮ್ಮ ಇಬ್ಬರಳೇನೆ ನಾನು ಮಾತಾಡ್ಸೋದು. ಅಲಲ್ತ ಆಂಟಿ, ಭಾಗ್ಯ ಆಂಟಿ ಅವರೆಲ್ಲ ಮಾತಾಡಿಸ್ತಾರೆ ಅಷ್ಟೇ. ನನಗಿನ್ನೇನೆ ಬೇರೆ ಯಾರು ಮಾತಾಡ್ಸಲ್ಲ. ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ನಮ್ಮ ದೊಡ್ಡಪ್ಪ ಆಗಲಿ, ನಮ್ಮ ಚಿಕ್ಕಪ್ಪ ಆಗಲಿ ಯಾರು ಮಾತಾಡ್ಸಲ್ಲ. ಯಾರನ್ನಾದ್ರೂ ನಮ್ಮ ಚಿಕ್ಕಪ್ಪನ ನಾನು ಮಾತಾಡ್ಸೋಣ ಅಂತ ಇದ್ದೀನಿ. ನಮ್ಮ ಮನೇಲಿ ಚಿಕ್ಕಪ್ಪನ ಮಾತಾಡ್ಸಿದ್ರೆ ನಾನು ಖಂಡಿತ ನನ್ನ ಮಗಳು ಅಂತ ಒಪ್ಕೊಂಬತ್ತೆ ಅನಿಸುತ್ತೆ. ನಮ್ಮ ಮನೇಲಿ ಚಿಕ್ಕಪ್ಪನ ಮಾತಾಡಿಸ್ತೀನಿ. ಅವರು ಯಾಕಂದರೆ ಅವ್ರ ಮಾತು ಕೇಳ್ತಾರೆ. ಅವ್ರು ಮೂವರೂ ಚೆನ್ನಾಗಿದ್ದಾರೆ, 3 ಜನನೂ ಚೆನ್ನಾಗಿರೋದ್ರಿಂದ ನನಗೆ ಏನು ಮಾಡೋಕ್ಕಾಗಲ್ಲ. ಆ ಮನೇಲಿ ಚಿಕ್ಕಪ್ಪ ನಾನು ಏನಾದರೂ ಹೇಳಿದ್ದೀನಿ ಅಂದರೆ ಅವ್ರ ಹತ್ರ ಹೇಳುತ್ತೆ. ನಮ್ಮಪ್ಪ ಸಿಟ್ಟು ಮಾಡ್ಕೊಂಬತ್ತೆ ಅಂತ ಅವರು ಮಾತಾಡ್ಸಲ್ಲ. ಏನು ಮಾಡೋಣ ಇವಾಗ? ನನಗೆ ತವ್ರ ಮನೆ ಸಪೋರ್ಟ್ ಇದ್ರೇನೆ ಇವ್ರನ್ನ ಬಿಗಿ ಬಂದೋಬಸ್ತ್ ಮಾಡ್ಸೋಕ್ಕಾಗೋದು. ಈಗ ನಾನೇನಾದ್ರೂ ಪೂಜೆ ಗೀಜೆ ಮಾಡ್ತೀನಿ ಅಂತೇಳಿ ಕರೆಯೋದಕ್ಕೆ ಹೋಗ್ತೀವಿ. ಹಿಂಗೆ ಎಷ್ಟು ದಿವಸ ಅಂತ ಇರೋಣ ಅಂತೇಳಿ ನಮ್ಮಪ್ಪ ನಮ್ಮಮ್ಮನ ಕರೆಯೋಕ್ಕೆ ಹೋಗೋಣ. ಕರೆಯೋಕ್ಕೆ ಹೋದರೆ ಅವರು ಬರ್ತಾರೆ, ಚೆನ್ನಾಗಿ ಆಗ್ತಾರೆ. ಅವಾಗ ಇವ್ರಿಗೂ ಭಯ ಇರುತ್ತೆ. ಏನಮ್ಮ, ಏನು ಯೋಚನೆ ಮಾಡ್ತಾ ಕೂತ್ಕೊಂಡೆ? ಏನಿಲ್ಲ, ನಮ್ಮಪ್ಪ ನಮ್ಮಮ್ಮನ ಕರೆಯೋಕ್ಕೆ ಹೋಗೋಣ ಅಂತ ಇದ್ದೀನಿ. ಏನಾದರೂ ಪೂಜೆ ಗೀಜೆ ಮಾಡಿಸಿ ಮನೆಗೆ ನವಗ್ರಹ ಶಾಂತಿ ಪೂಜೆ ಮಾಡಿಸ್ತೀನಿ. ಈಗ ಯಾಕೋ ಈ ಅಪ್ಪ ಹೇಳ್ದಂಗೆ ಕೇಳೋದೇ ಇಲ್ಲ. ಯಾಕೋ ಒಂಥರ ಮನೇಲಿ ಜಗಳ, ಬರೀ ಕಿತ್ತಾಟ, ನೆಮ್ಮದಿ ಇಲ್ಲ. ಯಾವಾಗಲೂ ಬರೀ ಇದೇ ಆಗೈತೆ ಕಣ್ಶೈಲು ದೊಡ್ಡಮ್ಮ. ಅದಕ್ಕೆ ನಾನು ಎಲ್ಲ ಹಿಂಗೆ ಶಾಸ್ತ್ರ ಕೇಳಿದೆ. ನವಗ್ರಹ ಶಾಂತಿ ಪೂಜೆ ಮಾಡಿಸ್ರಿ ಮನೇಲಿ ಅಂತ ಹೇಳಿದರು. ಅದಕ್ಕೆ ಇವಾಗ ಪೂಜೆ ಮಾಡಿಸ್ಬೇಕಲ್ಲ, ಅದಕ್ಕೆ ಇದೇ ಒಂದು ಚಾನ್ಸ್ ಅಂತೇಳಿ ಅಪ್ಪ ಅಮ್ಮನ ಕರೆಯೋಣ ಅಂತ. ಕರಿತೀಯ? ಅವ್ರು ಬರ್ಬೇಕಲ್ಲ, ಕರೆದ್ರೆ ಹೆಂಗೋ ಇರೋಳೊಬ್ಬ ಮಗಳು ಅಲ್ಲ. ವೀಣಕ್ಕನಿಗಂತಂದರೆ 2 ಹೆಣ್ಮಕ್ಳು, ಇನ್ನೊಬ್ರು ಇದ್ರು ತಂಗಿ. ಅದಕ್ಕೋಸ್ಕರ ಅವ್ರ ಅಪ್ಪ ಅಮ್ಮ ಕರೆದಿಲ್ಲ ನಾನು, ಯಾಕಂದರೆ ಒಬ್ಬಳೆ ಮಗಳು. ಇವಾಗ ನಮ್ಮ ಚಿಕ್ಕಪ್ಪನು ನಮ್ಮ ದೊಡ್ಡಪ್ಪನು ಎಲ್ಲರನ್ನೂ ಕರೆಯೋಣ. ಅವರೆಲ್ಲ ಸಪೋರ್ಟ್ ಆಗಿದ್ದರೆ ನನಗೆ ಎಷ್ಟೋ ಸ್ವಲ್ಪ ವಾಸಿ. ಅದಕ್ಕೇ ನಮ್ಮಪ್ಪ ನಮ್ಮಮ್ಮನ ಕರೆಯೋಣ ಅಂತ. ಏನೋ ಆಗೋದಾಯಿತು, ಹಿಂಗೆ ಪೂಜೆ ಮಾಡ್ತೀವಿ ಬರ್ರಿ, ಇವಾಗಾದರೆ ಎಲ್ಲರೂ ಒಂದಾಗಿ ಚೆನ್ನಾಗಿರೋಣ ಅಂತ. ಈ ಅಪ್ಪ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಎಲ್ಲರೂ ಬರೋಂಗಿದ್ರೆ ಈಗ ಮನೆ ಸೇರೇ ಇಲ್ಲ ನೋಡು, ಮನೆಗೆ ಬಂದೇ ಇಲ್ಲ. ನಾನು ಬೇಜಾರು ಮಾಡ್ಕೊಂಡೆ. ನೋಡು, ಕೊಡಲ್ಲ ಅಂತೇಳಿ ಜಗಳ ಮಾಡಿದ್ನಲ್ಲ, ಸಂಬಳದ ದುಡ್ಡೆಲ್ಲ ಕೊಡಲ್ಲ, 1 ವಾರ ರಜಾ ಮಾಡ್ತೀಯ, ಬರೀ ಅಲ್ಲೂ ಇಲ್ಲೂ ಅವ್ರಿಗೂ ಖರ್ಚು ಮಾಡ್ತೀಯ ಅಂತ ಜಗಳ ಮಾಡಿದ್ದಕ್ಕೆ ಬೇಜಾರಾಗಿ ನೋಡು ಬಂದೇ ಇಲ್ಲ ಮನೆಗೆ. ಹಿಂಗೆ ಮಾಡಿದ್ರೆ ಹೆಂಗೆ ಶೈಲು ದೊಡ್ಡಮ್ಮ? ನನಗಿವಾಗ ನೋವು ಯಾರ ಹತ್ರ ಹೇಳ್ಕೊಂಬನ ಹೇಳು? ನನಗಿವಾಗ ನಮ್ಮ ಮನೆಯಾಗೆ ನಮ್ಮ ಅತ್ತಿಗೆ ಹೇಳೋಣ ಅಂತಂದರೆ ಅಯ್ಯಮ್ಮನೂ ಮಾತಾಡ್ಸಲ್ಲ. ಅಯ್ಯಮ್ಮ ಇಂತಾಳು ಅಂತ ಗೊತ್ತು. ಅಯ್ಯಮ್ಮ ಅಂತವನು, ಅವನು ಒಳ್ಳೆಯವನಲ್ಲ. ನಮ್ಮ ಇವನು ರವಿ ಎಂಬ ನನ್ನ ಮಗ ಒಳ್ಳೆಯನಲ್ಲ. ಅದಕ್ಕೆ ಮತ್ತೆ ನಮ್ಮ ಅಪ್ಪನ ಅಮ್ಮ ಬಂದರೆ ಇವರಿಗೆಲ್ಲ ಭಯ ಇರುತ್ತೆ. ನಮ್ಮ ಅಪ್ಪನ ಅಮ್ಮನ ಬರಬೇಕು. ನಮ್ಮ ಅಪ್ಪನ ಅಮ್ಮ ಬಂದರೆ ಇವರೆಲ್ಲ ಏನು ನನಗೆ ಲೆಕ್ಕ ಅಲ್ಲ. ನಮ್ಮ ಅಪ್ಪನ ಅಮ್ಮನ ಕರಿತೀನಿ. ಕರೆದು ಸುಮ್ಮನೆ ಮಾತಾಡ್ಸ್ಕೊಂಡು ಅವ್ರ ಜೊತೆ ಚೆನ್ನಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಕರಿತೀನಿ, ಪೂಜೆ ಮಾಡಿಸ್ತೀನಿ ಬರ್ರಿ ಅಂತೇಳಿ. ಯಮ್ಮನ್ನೇ ನಮ್ಮ ಅತ್ತೆನೇನು ಕರಿಯೋಕೆ ಹೋಗಲ್ಲ. ನಮ್ಮ ಅತ್ತೆನೂ ರವಿನೂ ಇಬ್ಬರೂ ಕರಿಯೋಕೆ ಹೋಗಲ್ಲ. ಅವ್ರನ್ನ ಬಿಟ್ಬಿಟ್ಟು ನಮ್ಮ ಅಪ್ಪನ ಅಮ್ಮನ ಕರೆದು ನಮ್ಮ ಅಪ್ಪನ ಅಮ್ಮನ ಜೊತೆ ಚೆನ್ನಾಗಿರ್ತೀನಿ ದೊಡ್ಡಮ್ಮ. ಸರಿ ಅಮ್ಮ, ಆಯ್ತು ಹೇಳು, ಕರೆದು ಬರ್ರಿ ಪೂಜೆ ಮಾಡಿಸ್ತೀವಿ. ಬರ್ತಾರೆ, ಯಾಕಂದರೆ ಒಬ್ಬಳೆ ಮಗಳಲ್ಲ, ಇನ್ಯಾರು ಇದ್ದಾರೆ ಅವ್ರಿಗೆ? ನೀನು ಬಿಟ್ರಿ ಇನ್ಯಾರೂ ಇಲ್ಲ. ಅದಕ್ಕಾಗಿ ಬರ್ತಾರೆ, ಹೇಳು ಬರ್ತಾರೆ. ಕರೆದ ಇರ್ತೀನಿ, ಕರಿಯೋಣ ಅಂತ ಇದ್ದೀನಿ. ಅದಕ್ಕೆ ಏಮನ್ ಬಿಸಾಕ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮ ಬಂದುಬಿಟ್ರೆ ಇವನಿಗೂ ಭಯ ಇರುತ್ತೆ. ಹಿಂಗೆ ದುಡ್ಡೆಲ್ಲ ಖರ್ಚು ಮಾಡಿದ್ರೆ ಇವಾಗ ನಾನು ಯಾರ ಹತ್ರ ಹೇಳ್ಕೊಂಬನಿ ಹೇಳು? ನನ್ನ ಕಷ್ಟ ಆಗಲಿ, ನನ್ನ ಸುಖ ಆಗಲಿ, ಕಷ್ಟ ಸುಖ ಹೇಳ್ಕೊಂಬಕ್ಕಾಗಲಿ, ನನಗೆಲ್ಲಾದರೂ ಹಿಂಗೆ ಹೋಗೋಕ್ಕೂ ಬರೋಕ್ಕೂ ತವ್ರ ಮನೆ ಅನ್ನೋದು ಇರಬೇಕಲ್ಲ. ಅದಕ್ಕೆ ಹೇಳೋಣ ಅಂತ ದೊಡ್ಡಮ್ಮ. ಅದಕ್ಕೆ ಹೋಗಿ ಕರೆದು ಬರ್ತೀನಿ ಬರ್ರಿ ಅಂತೇಳಿ. ಈ ಅಪ್ಪನ ಬಂದರೆ ಇಬ್ಬರು ಜೊತೆಗೆ ಹೋಗೋಣ ಅಂತ ಇದ್ದೀವಿ. ಯಾಕಂದರೆ ಒಂದಾಗ ಸಮಯ ಅಂತ ಬಂದಾಗ ಒಂದಾಗಬೇಕು. ನನಗೂ ನಮ್ಮ ಅಪ್ಪ ನಮ್ಮ ಅಮ್ಮನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಎಲ್ಲೂ ಹೋಗಲ್ಲ. ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೂ ನಮಗೂ ಇದ್ದೇ ಇರುತ್ತೆ ಅಪ್ಪ ಅಮ್ಮ ಅಂತ. ಅದೇ ಮತ್ತೆ ಇದ್ದೇ ಇರುತ್ತೆ. ಈಗ ಯಾಕಂದರೆ ನೀನು ಒಬ್ಬಳೆ ಮಗಳು, ಇನ್ನೊಬ್ರಿಲ್ಲ ಮತ್ತೊಬ್ಬರಿಲ್ಲ ಬಂದೇ ಬರ್ತಾರೆ. ಅದಕ್ಕಾಗಿ ಕರೀರಿ, ಕರೆದು ಪೂಜೆ ಮಾಡಿಸಿ ಒಂದ್ಸತಿ. ನೋಡಮ್ಮ ಅದ್ದಾಗ ಹೋದಾನು ಈಗ ಹಿಂಗೆ ಮಾಡಿದ್ರೆ ಅವಾಗ ಗೊತ್ತಿರಲಿಲ್ಲ ನಿಮಗೆ ಮಾಡ್ತಾರೆ ಅಂಬೋದು ಗೊತ್ತಿರಲಿಲ್ಲ. ನನ್ನ ಹಿಂಗೆ ಚೆನ್ನಾಗಿ ನೋಡ್ಕೊಂತೀವಿ ಎಂಬ ಥರ ಮಾತಾಡಿದ್ರು. ಆವಾಗಲೂ ಹಂಗೆ ಹೊಸ ಮತ್ತೆ ಹಂಗೆ 2 ದಿನ ಹೆಂಗೆ ನೋಡ್ಕೊಂತು. ಉಂಡಿ ತಟ್ಟೆನ ತೊಳೆಸ್ತಿರ್ಲಿಲ್ಲ. ಉಂಡಿ ತಟ್ಟೆ ತೊಳಿಬೇಡ ಅಂಬೋದು. ಇವಾಗ ಹೆಂಗೆ ಆಡೋದು ಹಂಗೇನು ಎಲ್ಲನೂ ಒಂದು ಲೋಟ ಇಕ್ಬಿಡೋಕ್ಕಿಲ್ಲ. ಎಲ್ಲ ಮುಸ್ರೆ ತೊಳೆದಿಲ್ಲ, ಹಂಗೆ ಮಾಡ್ಯವಳೆ ಹಿಂಗೆ ಮಾಡ್ಯವಳೆ ಅಂತ ಎಷ್ಟು ಮಾತು ಅನ್ನಿಸ್ಕೊಂಡಿದ್ದೀನಿ. ಯಪ್ಪ, ಬರೋದು ಬಂದಮೇಲೆ ಹೆಣ್ಮಕ್ಳು ಎಷ್ಟು ಮಾತು ಕೇಳಬೇಕು. ಕಾಲು ತೆಗೆದು ಬಂದಮೇಲೆ ಏನಂದ್ರು ಅನ್ನಿಸ್ಕೋಬೇಕು ನಾವು ಇಲ್ಲಿ. ಮತ್ತು ಇವಾಗ ನೋಡಿ ಕಾಲು ತೆಗೆದು ಬಂದಿರೋದಕ್ಕೆ ಇವನಿಗೂ ಒಂಥರ ಸಾದ್ರ. ಅಷ್ಟೇ, ಹಂಗೆ ಮತ್ತೆ ಸದ್ರವಾಗಿ ತಗೊಂಡಿರೋದು. ಹೆಣ್ಣು ಹುಡುಕಿದ್ರೆ ಅವ್ರ ಅಣ್ಣಂಗೆ ಹೆಣ್ಣು ಸಿಕ್ಕಿಲ್ವಲ್ಲ, ಹಂಗಿದ್ದಿದ್ರೆ ಗೊತ್ತಾಗೋದು. ಏನು ಮಾಡ್ತೀಯ, ನಾನು ದುಡುಕಿ ಆಗಿಬಿಟ್ಟು ಏನು ಮಾಡೋದು. ಅದಕ್ಕೆ ಮತ್ತು ಹೆಣ್ಮಕ್ಳು ಯಾರು ಪುಸುಕೊಂಡು ದುಡುಕಬಾರ್ದು ಅಂತ ಹೇಳೋದು. ದುಡುಕಿದ್ರೆ ಹಿಂಗೆ ಆಗೋದು. ಬಂದು ಸುಮ್ಮನೆ ದುಡುಕ್ಬಿಟ್ಟು ಎಂಥ ಕೆಲಸ ಮಾಡ್ಕೊಳಂಗಾಗುತ್ತೆ. ಅದಕ್ಕೆ ಯಾವತ್ತೇ ಆಗಲಿ ದುಡ್ಕಕ್ಕೆ ಹೋಗಬಾರ್ದು. ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ನೋಡಿ ಹೇಳೋರು ಕೇಳೋರು ಯಾರು ಇಲ್ಲ ಬಿಡು ಅಮ್ಮಂಗೆ. ಯಾರು ಇಲ್ಲ ಅಲ್ಲ ದೊಡ್ಡಮ್ಮ. ಅದಕ್ಕೆ
ಏನಮ್ಮ ಶೈಲಮ್ಮ ಆತ ಮಾತಾಡ್ತಾ ಇದೀಯಾ? ಯಾಕೆ ತಿಳ್ಕೊಂಡ್ಲಲ್ ತಂಟಿ? ಏನಿಲ್ಲ, ಅವ್ರ ಅಪ್ಪ ಅಮ್ಮನ ಕರೀತೀನಿ ಅಂತ. ಅವನು ಯಾಕೆ ಮನೆಗೆ ಬರಲ್ವಂತೆ, ಸರಿಯಾಗಿ ಹೇಳ್ದಂಗೆ ಕೇಳಲ್ವಂತೆ. ಇವ್ರು ನೋಡಿದ್ರೆ ಹಿಂಗೆ ಮಾಡಿದ್ರು. ನೋಡು, ನಮ್ಮ ಅಪ್ಪ ನಮ್ಮಮ್ಮನ ಕರಿತೀನಿ, ಇವ್ರನ್ನೆಲ್ಲ ಬಿಸಿ ಹಾಕ್ತೀನಿ. ಇವ್ರೇನು ನನಗೇನು ಬೇಡ ನೋಡು, ಏನು ಮಾತಾಡ್ಸಲ್ಲ ಕೆಂಚಮ್ಮ ಅಂತ. ನನಗೆ ನಮ್ಮ ಅಪ್ಪ ನಮ್ಮಮ್ಮ ಬಂದರೂ ಸಾಕಾಗೈತೆ. ಅದಕ್ಕೇ ಪೂಜೆ ಹೆಂಗೋ ಮಾಡಿಸ್ತೀವಿ ಈಗ ನವಗ್ರಹ ಶಾಂತಿನ. ಈಗ ನಮ್ದಮ್ಮಂಗೆ ಆಯ್ತಲ್ಲ, ಎಲ್ಲ ಧೂಳ್ಗಿಲ್ ಹೊಡೆದ್ಬಿಟ್ಟು ನೆಲಗಿಲ್ಲ ಎಲ್ಲ ಒರೆಸಿ ನವಗ್ರಹ ಶಾಂತಿ ಪೂಜೆ ಮಾಡಿಸ್ತೀನಿ. ನವಗ್ರಹ ಶಾಂತಿ ಪೂಜೆ ಮಾಡಿಸಿ ಏನೋ ಈಗ ಒಳ್ಳೇದಾಗುತ್ತೆ ಮನೆಗೆ. ಆಮೇಲೆ ಈ ಅಪ್ಪನೂ ನೋಡಪ್ಪ ರೊಪ್ಪ ರಮ್ಮ ಎಲ್ಲ ಬರ್ತಾರೆ ಎಂಬುದು ಈ ಅಪ್ಪನಿಗೆ ಬಾಯಿ ಇರುತ್ತೆ. ಅದಕ್ಕೆ ಹೋಗಿ ಕರಿತೀನಿ. ಏನು ಮಾಡೋಕ್ಕಾಗುತ್ತೆ, ಆಗೋದಾಯ್ತು. ನಾನು ಹಣೆ ಬರ, ನಾನು ಮದುವೆ ಆಗಿದ್ದೀನಿ, ಬರ್ರಪ್ಪ ಪೂಜೆ ಮಾಡಿಸ್ತೀನಿ, ಬತ್ತಾ ಹೋಗ್ತಾ ಇನ್ನೊಂದಾಗ ನಾನು ಚೆನ್ನಾಗಿರೋಣ, ಇಂಥ ಸಮಯ ಸಂದರ್ಭದಾಗ ಒಂದಾಗಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ. ಏನು ಮಾಡೋಣ, ನಮ್ಮ ಚಿಕ್ಕಪ್ಪರು ನಮ್ಮ ದೊಡ್ಡಪ್ಪನು ಎಲ್ಲರನ್ನೂ ಕರಿತೀನಿ, ಎಲ್ಲರೂ ಬರ್ಲೇಳು ಅಲ್ವೇ? ಏನು ಮಾಡೋಣ ಲಲಿತಂಟಿ? ಹಂಗಮ್ಮ ನಿನ್ನ ಇಷ್ಟ. ಈಗ ನೋಡಿ ಕರಿ, ಈಗ ಯಾವ ಥರ ಕೆಲಸ ಕರೆ ಮಾಡ್ದಾಗ ಕರಿಬೇಕು, ಚೆನ್ನಾಗಿ ಆಗಬೇಕು. ನಿಮ್ಮಪ್ಪ ನಿಮ್ಮಮ್ಮನ ಕರಿ ನೀನು ಹೋಗಿ, ಅವನು ಕರ್ಕೊಂಡು ಹೋಗು. ಅವ್ರು ಇಲ್ವೇ ಇಲ್ಲ, ಹಿಂಗೆ ಸಂಬಳದ್ದೆಲ್ಲ ನಾನು ಕೊಡ್ತಿರ್ಲಿಲ್ಲ, ಸಂಬಳದ್ದೆಲ್ಲ ಕೊಡಲ್ಲ ಏನಿಲ್ಲ ಅಂತೇಳಿ ಗಲಾಟೆ ಮಾಡಿದೆ. ಅದಕ್ಕೆ ಬೇಜಾರು ಮಾಡ್ಕೊಂಡು ಗಲಾಟೆ ಮಾಡಿದ್ಲು ಅಂತೇಳಿ ಅತ್ಲಾಗ ಅದೇ ಹೋಗಿತ್ತು, ಬಂದೇ ಇಲ್ಲ ಮನೆಗೆ. ಅವಾಗ ಹೋಗಿದ್ದು. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು, ಎಷ್ಟು ಬೇಜಾರಾಗುತ್ತೆ ಹೋಗತ್ಲಾಗಿ. ನನಗಂತೂ ಭಾಳ ಬೇಜಾರಾಗುತ್ತೆ ಇವಾಗ. ನನ್ನೊಂಥರ ಕಷ್ಟ ಹೇಳ್ಬಾರ್ದು. ಅತ್ಲಾಗ ಹೇಳ್ಕೊಂಬಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಇತ್ಲಾಗ ಅತ್ತೆ ಸಪೋರ್ಟ್ ಆದರೂ ಇದ್ರೆ ಬಿಡಪ್ಪ, ಅತ್ತೆ ಸಪೋರ್ಟ್ ಆಯ್ತು ಐತೆ ಅನ್ಬೋದಾಗಿತ್ತು ಅವಾಗ. ಇವಾಗ ಅಮ್ಮನ ಸಪೋರ್ಟ್ ಇಲ್ವೇ ಇಲ್ಲ, ಅಮ್ಮನ ಕರೆಯೋಕ್ಕೆ ಹೋಗಲ್ಲ. ಹೆಂಗೆ ಮಾತಾಡ್ತಾಳೆ ಅಮ್ಮ, ಮೈಗೆ ಬಂದಂಗೆ ಮಾತಾಡ್ತಾಳೆ. ನನ್ನ ಗಂಡನು ಹಂಗೇನೆ, ಏನು ಲೆಕ್ಕ ಕಿಕ್ಕಣಿಲ್ಲ. ಯಾವಾಗ್ಲೂ ನಮ್ಮ ರಘು ರಘು ಅಲ್ಲ ರವಿ 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 ರಘು ಅಂಬೋದು ಬರೋದೇ ಇಲ್ಲ ಬಾಯಿಗೆ, ಬರೀ ರವಿ 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 ರವಿ. ಯಾವಾಗಲೂ ದೊಡ್ಡ ಮಗನ ಮೇಲೆ ಪ್ರೀತಿ. ಇಷ್ಟೊಂದೆಲ್ಲ ಆದ್ರೂ ಇಷ್ಟೆಲ್ಲ ಆಗೈತಿ. ಹಿಂಗೆ ಮಾಡಬಾರ್ದಾಗಿತ್ತು ಕಣೋ ನೀನು. ಹಿಂಗೆ ಯಾಕೋ ಹಿಂಗೆ ಮಾಡ್ತೀಯ? ಮನೆಯಾಗ ಯಾರೂ ಇಲ್ಲ ಸಮಯದಾಗ ಇಂಥವೇನ ಮಾಡೋದು ಅಂತ ಒಂದು ಮಾತು ಬೈಲಿಲ್ಲ ಗೊತ್ತಾ ಶೈಲು ದೊಡಮ್ಮ? ಅಷ್ಟು ನಮ್ಮ ಅಜ್ಜಿ ಇವಾಗ ನಮ್ಮ ಅತ್ತೆ ಎಷ್ಟೋ ಪ್ರೀತಿ ಇಕ್ಕೋಣೈತಿ. ಅಯ್ಯೋ ಯಪ್ಪ, ಈಗ ದೊಡ್ಡ ಮಗ ಅಂತಂದರೆ ಭಾಳ ಇಷ್ಟ. ಮದುವೆ ಆಗಿಲ್ಲ ಬಿಡು, ಇವ್ರದ್ದೇನು ಲೆಕ್ಕ, ಒಂದು ಆಗೈತೆ ಅಮ್ಮಂಗೆ. ಏನಮ್ಮ ಒಬ್ಬೊಬ್ರದ್ದು ಒಂದೊಂಥರ ಕಣಮ್ಮ. ಅವ್ರೇನಂತಾರೆ ಹೋಗಿ ಕರೀರಿ, ಯಾಕಂದರೆ ಒಬ್ಳೆ ಮಗಳೆಲ್ಲ ಬಂದರೂ ಬರ್ಬೋದು, ಯಾರು ತಗೋಣ ಹಂಗಂತ ಹೇಳ್ತಾರಂತೆ. ಯಾರನ ಹೇಳ್ತಿರ್ತಾರೆ ಹಿಂಗೆ ಮಗಳು ಒಬ್ಳೆ ಮಗಳು ಅಂತ ಅಂದರೆ ಬೇಜಾರು ಮಾಡ್ಕೊಂತಾನೆ ನಿಮ್ಮಪ್ಪ, ಯಾಕೆ ಕಣ್ಣೀರು ಹಾಕ್ತಾನಂತೆ ಬುಲ್ ಸೂಕ್ಷ್ಮೇನು ಅಂತ ಹೇಳ್ತಿತ್ತು. ಅವರಪ್ಪ ಇವಾಗ 3 ಜನ ಅಣ್ಣ ತಮ್ಮದ್ರು ಅಂದಮೇಲೆ ಎಲ್ಲ ಪ್ರತಿಯೊಂದೂ ಇವಾಗ ಅದು ಇದು ಅಂತೇಳಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಇಲ್ಲೂ ಸಮಸ್ಯೆಗಳು ಬರ್ತವೆ ನೋಡು ಎಂಥದ್ದು ಅಂತ ಅಷ್ಟೇ. ಏನು ಮಾಡೋದಪ್ಪ, ಏನು ಮಾಡಬೇಕು ಏನೋ ಪಾಪ. ಶೈಲನು ಇವರಿಬ್ಬರು ಚೆನ್ನಾಗಿರಲಿ ಅಂತ ಎಷ್ಟೆಲ್ಲ ಇದು ಮಾಡ್ತಾಳೆ, ಆದರೆ ಅಷ್ಟಕ್ಕಷ್ಟೇ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅಪ್ಪನ ಅಮ್ಮನ ಹೋಗಿ ಕರಿಯೋಣ, ಚೆನ್ನಾಗಿರೋಣ ನಮ್ಮ ಅಪ್ಪನ ಅಮ್ಮನ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಕರಿತೀನಿ. ಈ ಅಪ್ಪ ನೋಡಿದ್ರೆ ಹಿಂಗೆ, ಆಯಮ್ಮ ನೋಡಿದ್ರೆ ಮತ್ತೆ ಯಾರು ಮಾತಾಡ್ಸಲ್ಲ, ಅವ್ನು ನೋಡಿದ್ರೆ ಹಂಗೆ. ಅದಕ್ಕೆ ನಮ್ಮ ಅಪ್ಪನ ಅಮ್ಮ ಬತ್ತಾ ಹೋಗ್ತಾ ಇದ್ರೆ ಎಲ್ಲರಿಗೂ ಒಂಥರ ಭಯ ಇರುತ್ತೆ. ಅದಕ್ಕೆ ಬರ್ರಿ ಅಂತೇಳಿ ಹೋಗಿ ಕರಿಯಕ್ಕೆ ಹೋಗ್ತೀನಿ. ನಾನು ಮಾಡಿರೋ ತಪ್ಪು ಮಾಡಬಾರ್ದಾಗಿತ್ತು, ಏನು ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟೈತೆ. ಇನ್ನು ಆಗೋದ್ರ ಬಗ್ಗೆ ಚಿಂತೆ ಮಾಡಬೇಕು. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.